Hello all, welcome to AICA 2025 Cashew Convention. Hello sir, ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ನೀವು ಎಲ್ಲಿಂದ ಬರ್ತಿದ್ದೀರಾ? ನಾನು ಈಶ್ವರಪ್ಪ ಹಂಚನಾಳ್ ಅಂತ ಹೇಳಿ ಗದಗ ಡಿಸ್ಟ್ರಿಕ್ಟ್ ಮುಂಡ್ರಿಗಿ ತಾಲೂಕಿಂದ ಬರ್ತಾ ಇದ್ದೆ. ಕಾಜು ಇದರಲ್ಲಿ ನೀವು ಎಷ್ಟು ವರ್ಷದಿಂದ? ನಾನು ಸುಮಾರು 6 ವರ್ಷದಿಂದ. ನೀವು ಸುಮಾರು ಎಷ್ಟು ಜಾಗದಲ್ಲಿ ಎಷ್ಟು ಮರಗಳ? 30 ಎಕರೆ ಪ್ರದೇಶದೊಳಗೆ ನಾನು ಗೋಡಂಬಿ ಬೆಳೆದಿದ್ದೇನೆ. ಓಕೆ. ಪ್ರತಿಯೊಂದು ಎಕರೆಗೂ 100 ಗಿಡ ಪ್ರತಿಯೊಂದು ಎಕರೆಗೂ ಬೆಳೆದಿದ್ದೇನೆ. ಇಳುವರಿ ಎಷ್ಟು ಬರುತ್ತೆ ಒಂದು ಎಕರೆಗೆ? ನಾವು ಅಂದಾಜು ಮಾಡಿದರೆ ಒಂದು ಸರಿಸುಮಾರು ಎಷ್ಟು? ಈಗ ನಮ್ದು 3 ರಿಂದ 4 ಕ್ವಿಂಟಲ್ ಬರ್ತದೆ. ಜಸ್ಟ್ ನಾವು ಗದಗ ಜಿಲ್ಲೆ ಮಾತ್ರ ನೋಡುವಾದ್ರೆ ಅಲ್ಲಿ ಸರಿಸುಮಾರು ಎವರೇಜ್ ಆಗಿ ಎಷ್ಟು ಬರುತ್ತೆ? ನಾವೀಗ 5ನೇ ವರ್ಷ ತುಂಬಿ 6ನೇ ವರ್ಷ ಇರೋದ್ರಿಂದ 3 kg ಬರ್ತದೆ ಒಂದು ಪರ್ ಪ್ಲಾಂಟ್. ಅಂದ್ರೆ 3 ರಿಂದ 4 ಕ್ವಿಂಟಲ್ ಒಂದು ಎಕರೆಗೆ ಬರ್ತದೆ. 10 ವರ್ಷದ ಗಿಡ ಆದಾಗ 10 kg ಬರ್ತಾ ಅಂತ ನಮ್ದು ಅಂದಾಜು ಐತಿ. ನಾವಿವಾಗ ಕಾಜು ಅಂತ ಹೇಳ್ಬೇಕಾದ್ರೆ ಎಸ್ಪೆಷಲಿ ನಾವು ಕರ್ನಾಟಕದ ಬಗ್ಗೆ ಮಾತಾಡ್ಬೇಕಾದ್ರೆ ಜನಗಳು ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ಫಸ್ಟ್ ಆಗಿ ಯೋಚನೆ ಮಾಡೋದು ಅಂದ್ರೆ ಮಂಗಳೂರು ಮತ್ತೆ ಉಡುಪಿ, ಈ ದಕ್ಷಿಣ ಕೋಸ್ಟಲ್ ಏರಿಯಾ ದಕ್ಷಿಣ ಏರಿಯಾನು ಇದು ಮಾಡ್ತಾರೆ. ಗದಗಲ್ಲಿ ಯಾವ ತರ ಕಾಜು ಬೆಳೆ ಇದು ಮಾಡ್ತೀರಾ? ಉತ್ತರ ಕರ್ನಾಟಕ ಇರೋದ್ರಿಂದ ಇಲ್ಲಿ ಕಾಜು ಬೆಳೆಯಲ್ಲ ಅಂತ ಒಂದು ಪ್ರಸಿದ್ಧಿ ಇತ್ತು. ಆದ್ರೆ ಇಲ್ಲಿ ಬೆಳಿಬಹುದು ಅಂತಕ್ಕಂಥದ್ದು ನಾವು ಮನವರಿಕೆ ಮಾಡ್ಕೊಂಡ್ವಿ. ನಾವೀಗ ಸುಮಾರು 10 ವರ್ಷದಿಂದ ನಾನು ಕ್ಯಾಶು ಬೆಳೆದೆ. ಒಂದು 10 ಗಿಡ ಬೆಳೆದ್ ನೋಡಿದೆ, ಅವು ಒಳ್ಳೆ ಬೆಳೆ ಬಂತು. ಅದ್ರ ಮುಂದೆ ನಾವು ಅಲ್ಲಿ ಕ್ಯಾಶು ಬೋರ್ಡ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಬೆಳಿಬಹುದು ಅಂತ ಅವ್ರು ಒಪ್ಕೊಂಡ್ರು. ಆ ಪ್ರಕಾರ ನಾನು ಬೆಳೆದೆ. ಸರ್ಕಾರ ಅದಕ್ಕೆ ಸಬ್ಸಿಡಿ ಸವಲತ್ತು ಎಲ್ಲ ಕೊಟ್ಟ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ನಮ್ಮ ಕೃಷಿಕರು ಕ್ಯಾಶ್ಯೂ ಕಡೆಗೆ ಹೋಗ್ತಿದಾರ? ಕ್ಯಾಶ್ಯೂ ಬೆಳೆ ಬೆಳೀತಿದಾರ? ಹೋಗ್ಬೇಕು ಹೋದ್ರೆ ಒಳ್ಳೇದು. ಯಾಕಂದ್ರೆ ಲೇಬರ್ ಓರಿಯೆಂಟೆಡ್ ಇರೋದ್ರಿಂದ, ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಆಳಿನ ಲಭ್ಯತೆ ಇಲ್ಲ, ನೀರಿನ ಲಭ್ಯತೆ ಇಲ್ಲ, ಆಮೇಲೆ ಔಷಧದ ಲಭ್ಯತೆ ಇಲ್ಲ, ಬಹಳ ಕಡಿಮೆ ಒಳಗ ಇವೆಲ್ಲ ಇರೋದ್ರಿಂದ ಇದು ಈಸಿ ಕ್ರಾಪ್ ಅಂತ ಅನ್ಸಿಕತ್ತೆ. ನಿಮಗೆ ಗೌರ್ಮೆಂಟ್ ಕಡೆಯಿಂದ ಯಾವ ರೀತಿಯ ಒಂದು ಬೆಂಬಲ ನಿಮಗೆ ಸಿಕ್ಕಿದೆ? ಅದು ಮಾಸ 2,500 ರೂಪಾಯಿ ಪರ್ ಎಕರ್ಗೆ ನಮ್ಗೆ ಸಬ್ಸಿಡಿ ಕೊಟ್ಟಾರ. ಪ್ಲಾಂಟೇಶನ್ ಫ್ರೀ ಕೊಟ್ಟಾರ, ಆಮೇಲೆ ಕಲ್ಟಿವೇಶನ್ ಫ್ರೀ ಕೊಟ್ಟಾರ, 2 ವರ್ಷದ ಫರ್ಟಿಲೈಸರ್ ಕೊಟ್ಟಾರ. ಕೃಷಿ ಮಾಡ್ತಿರ್ಬೇಕಾದ್ರೆ ಯಾವ್ದಾದ್ರು ರೋಗ ತರ ಏನಾದ್ರು ಇದು ಬರುತ್ತಾ? ಬಂದಿದ್ರೆ ಅದನ್ನು ಯಾವ ತರ ಅದನ್ನು ನಿವಾರಣೆ ಮಾಡ್ತೀರಾ ಅಂತ? ರೋಗ ಬರೋದು ಕಡಿಮೆ ಐತ್ರಿ. ಫ್ಲವರಿಂಗ್ ಸ್ಟೇಜ್ನೊಳಗ ಇದ್ರೊಳಗೆ ಸೊಳ್ಳೆ ಕಾಟ ಇರ್ತದೆ, ಟೀ ಸೊಳ್ಳೆ ಅಂತ ಬರುತ್ತೆ. ಆ ಟೀ ಸೊಳ್ಳೆಕ್ಕಿಂತನೂ ಈಗ ಹವಾಮಾನ ವೈಪರೀತ್ಯದಿಂದ ನಮ್ಗೆ ಹೂ ಬಿಟ್ಟಾಗ ಹೂವು ಕಮರುತ್ತ. ಆ ಕಮರೋದ್ರಿಂದ ನಮ್ಗೆ ಸ್ವಲ್ಪ ಭಯ ಅನ್ಸೈತಿ. ಅದಕ್ಕೆ ಹವಾಮಾನದ ಮೇಲೆ ಸ್ವಲ್ಪ ಬಹಳ ಪರಿಣಾಮ ಐತಿ. ಮತ್ತೆ ಬೇರೆ ನಿಮಗೆ ಇವಾಗ ಆಲ್ ಇಂಡಿಯಾ ಕ್ಯಾಶ್ಯೂ ಅಸೋಸಿಯೇಷನ್ ನಿಮಗೆ ಬಂದ್ರು, ನಿಮಗೆ ಫೆಲಿಸಿಟೇಟ್ ಮಾಡಿದ್ರು, ನಿಮಗೆ ಏನ್ ಅನ್ಸುತ್ತೆ? ನಮಗೆ ಇಲ್ಲೆಲ್ಲ ಬಂದಿರತಕ್ಕಂಥ ಜನರನ್ನ ಕೇಳಿ, ಇಲ್ಲಿ ಎಲ್ಲ ವಿಜ್ಞಾನಿಗಳನ್ನ ಕೇಳಿ, ಮತ್ತು ಇಲ್ಲಿ ಎಲ್ಲ ಬಹುಭಾಗದಿಂದ ಬಂದಿರತಕ್ಕಂಥ ಇಡೀ ದೇಶದ ಉದ್ದಗಲಕ್ಕೂ ಬಂದಿರತಕ್ಕಂಥ ಎಲ್ಲ ಸೈಂಟಿಸ್ಟರನ್ನ ಮತ್ತು ಉತ್ಪಾದಕರನ್ನ ಎಲ್ಲರನ್ನ ಕೇಳಿದಾಗ ಇದಕ್ಕೆ ಭವಿಷ್ಯ ಐತಿ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗ್ತದೆ. ಕ್ಯಾಶೋ ಬೆಳೆಯ ರೈತರಿಗೆ ಭವಿಷ್ಯ ಐತಿ ಅಂತಕ್ಕಂಥ ಮನವರಿಕೆ ಆಗ್ತದೆ. ಇನ್ನಿಬ್ಬರನ್ನು ಇವತ್ತು ಫೆಲಿಸಿಟೇಟ್ ಮಾಡಿ ಅವರೊಂದಿಗೆ ಸಂಭಾಷಣೆ ಮಾಡೋ ಹೊತ್ತಿನಾಗ ಇದ್ರೊಳಗೆ ಇನ್ನೂ ಹೆಚ್ಚಿನ ಬೆಲೆ ಕೊಡ್ತಕ್ಕಂಥ ವ್ಯವಸ್ಥೆ ಬಂದ್ರೆ, ಸರ್ಕಾರ ಅದಕ್ಕೆ ಮುಂದೆ ಬಂದು ಈಗಿರೋ ಬೆಲೆಗಿಂತ ಹೆಚ್ಚಿನ ಬೆಲೆ ಇದಕ್ಕೆ ಬಂತಪ್ಪ ಅಂದ್ರೆ ರೈತರಿಗೆ ಇದು ಆದಾಯ ಹೆಚ್ಚಾತಪ್ಪ ಅಂದ್ರೆ ರೈತರು ಆಟೋಮೆಟಿಕಲಿ ಇದಕ್ಕೆ ಅಳವಡಿಸ್ಕೊಂತಾರ ಅಂತಕ್ಕಂಥದ್ದು ಮನವರಿಕೆ ಆಗೈತಿ. ಆ ದೃಷ್ಟಿಯಿಂದ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಇದಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು, ಅಥವಾ ಬೆಂಬಲ ಬೆಲೆ ಕೊಡಲಿದ್ದ ಹೋದ್ರೆ ಇದಕ್ಕೆ ಹೆಚ್ಚಿನ ಬೆಲೆ ಬರ್ತಕ್ಕಂಥ ವ್ಯವಸ್ಥೆನ ಅವ್ರು ಕಲ್ಪಿಸಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ವಿಚಾರ. ಸರ್, ನೀವು ಗದಗಲ್ಲಿ ಮೊದಲನೇ ಬಾರಿಗೆ ಕಾಜುದು ಕೃಷಿಯ ಪ್ರಯತ್ನ ಮಾಡಿದಾಗ ನಿಮಗೆ ಇಳುವರಿ ಹಾಗೆ ಇತ್ತಾ, ಇಲ್ಲಾಂದ್ರೆ ವರ್ಷ ಬರುತ್ತಾ ನೀವು ಏನಾದರೂ ಡಿಫ್ರೆನ್ಸ್ ಏನಾದ್ರು ಮಾಡಿ ಇಳುವರಿ ಜಾಸ್ತಿ ಮಾಡಿದೀರಾ? ಇಲ್ಲ, ವರ್ಷ ಬರ್ಬೇಕಾದ್ನಪ್ಪ ಸಾಕಷ್ಟು ವಿಚಾರಗಳನ್ನ ಮಾಡಿದ್ವಿ, ಕಾನ್ಫರೆನ್ಸ್ ಕರೆದಿದ್ವಿ. ಅಲ್ಲಿ ನಮ್ಮಲ್ಲಿ ಹುಲ್ಕೋಟೆ ಒಳಗೆ KVK ಅಂತ ಐತಿ. ಆ KVK ಅವರು ಪ್ರತಿ 2 ತಿಂಗಳ 3 ತಿಂಗಳ 4 ತಿಂಗಳ ಒಂದ್ಸಲ ಕಾನ್ಫರೆನ್ಸ್ ಮಾಡಿ ತಜ್ಞರನ್ನ ಕರೆಸಿ ರೈತರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಇದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತಕ್ಕಂಥದ್ದು ಆ KVK ಸಂಸ್ಥೆಯ ಮುಖಾಂತರ ನಾವು ಮನವರಿಕೆ ಮಾಡ್ಕೊಂಡಿವಿ. ತುಂಬಾ ಧನ್ಯವಾದ ಸರ್ ನಿಮ್ಮ ಟೈಮಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.